ಇನ್ನು ಬಿಜೆಪಿಗರು ಅಯೋಧ್ಯೆಗೆ ಯಾಕೆ ಹೋಗ್ಬೇಕು? ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಗೆ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಆರ್ ಅಶೋಕ್ ಸಿದ್ದರಾಮಯ್ಯನವ್ರ ಮಾತಿಗೆ ಉತ್ತರ ರೂಪದಲ್ಲಿ? ಸಿದ್ದರಾಮಯ್ಯನವ್ರು ಯಾಕೆ ಟೋಪಿ ಹಾಕೊಂಡು ಮಸೀದಿಗೆ ಹೋಗ್ಬೇಕು? ಬಿರಿಯಾನಿ ತಿನ್ನಕ್ಕೆ ಅಲ್ಲಿಗೆ ಯಾಕೆ ಹೋಗ್ತೀರಾ? ಮನೆಯಲ್ಲೇ ಬಿರಿಯಾನಿ ತಿನ್ನಬಹುದಲ್ಲ. ಆರ್ ಅಶೋಕ್ ಸಿದ್ದರಾಮಯ್ಯನವರಿಗೆ ಈ ರೀತಿಯಾದಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ನೀವ್ಯಾಕೆ ಟೋಪಿ ಹಾಕೊಂಡು ಮಸೀದಿಗೆ ಹೋಗ್ತೀರಾ? ಬಿರಿಯಾನಿ ತಿನ್ನೋಕೆ ಹೋಗ್ತೀರಾ? ಬಿರಿಯಾನಿ ತಿನ್ನೋಕೆ ಅಲ್ಲಿಗೆ ಯಾಕೆ ಹೋಗ್ಬೇಕು? ಮನೆಯಲ್ಲೇ ತಿನ್ಬಹುದಲ್ಲ. ಜನವರಿ 22ನೇ ತಾರೀಕು ಕಾಂಗ್ರೆಸ್ನವರಿಗೆ ಬ್ಲ್ಯಾಕ್ ಡೇ. ಸಿದ್ದರಾಮಯ್ಯನವರು ಸೇರಿ ಕಾಂಗ್ರೆಸ್ನವರಿಗೆ ಕಾಮಾಲೆ ಕಣ್ಣಿನವರಿಗೆ ಜನವರಿ 22ರಂದು ಏನೂ ಕಾಣೋದಿಲ್ಲ ಅಂತಲೂ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯನವರು ಅಷ್ಟೇ, ಮಸೀದಿಗೆ ಯಾಕೆ ಹೋಗ್ಬೇಕು? ಮನೆಯಲ್ಲೇ ಅವರು ನಮಾಜ್ ಮಾಡ್ಬೋದಲ್ಲ. ಮಾಡಂಗಿದ್ರೆ ಸಿದ್ದರಾಮಯ್ಯನವರು ಕೂಡ ಮಸೀದಿಗೆ ಯಾಕೆ ಟೋಪಿ ಹಾಕೊಂಡು ಹೋಗ್ಬೇಕು ಅಲ್ವಾ? ಬಕ್ರೀದ್ ಬಂದ್ರೆ ಬಿರಿಯಾನಿ ತಿನ್ನಕ್ಕೆ ಯಾಕೆ ಅಲ್ಲಿ ಹೋಗ್ಬೇಕು? ಮನೆಯಲ್ಲೇ ಬಿರಿಯಾನಿ ತಿನ್ಬೋದಲ್ಲ ಸಿದ್ದರಾಮಯ್ಯನವ್ರೆ. ರಾಮನ ಬಗ್ಗೆ ಇಡೀ ದೇಶದ ಜನ ಕಾಯ್ತಾ ಇದ್ದಾರೆ. 22ನೇ ತಾರೀಕು ಉದ್ಘಾಟನೆ ಸಮಾರಂಭವನ್ನ ನೋಡಕ್ಕೆ, ಕಣ್ತುಂಬ ನೋಡಕ್ಕೆ ಕಾಯ್ತಾ ಇದ್ದಾರೆ. ಇವರು ಸಿದ್ದರಾಮಯ್ಯನವರು ಅವರ ಹಿಂಬಾಲಕರು 22ನೇ ತಾರೀಕು ಕಣ್ಣು ಮುಚ್ಕೊಂಡು ನೋಡಕ್ಕೆ ಕಾಯ್ತಾ ಇದ್ದಾರೆ. ಅವತ್ತೆಲ್ಲ ಅವ್ರಿಗೆ ಒಂಥರ ಬ್ಲ್ಯಾಕ್ ಇದು ಎಲ್ಲ ಕಾಮಾಲೆ ಕಣ್ಣಲ್ಲ. 22ನೇ ತಾರೀಕು ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಅವ್ರಿಗೆ ಏನು ಕಾಣಲ್ಲ, ರಾಮನು ಕಾಣಲ್ಲ, ಯಾವುದು ಕಾಣಲ್ಲ. ಯಾಕಂದ್ರೆ ಕಾಮಾಲೆ ಕಣ್ಣು.